ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಶ್ರೀಶಾ ಅಡುಗೆ ಮನೆಗೆ. ನಾವು 1 kg ವೆನಿಲಾ ಫ್ಲೇವರಲ್ಲಿ ಕೇಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ತುಂಬ ಬ್ಯೂಟಿಫುಲ್ ಆದ ಡಿಫ್ರೆಂಟ್ ಆದ ಈ ಕೇಕ್ನ ಇವತ್ತನ್ನು ರೆಡಿ ಮಾಡ್ತಾ ಇದ್ದೇವೆ. ಇವತ್ತಿನ ವಿಡಿಯೋಲಿ ನಾವು ಯಾವ ರೀತಿ ಸ್ಪಾಂಜ್ನ ಮಾಡಬೇಕು, ಯಾವ ರೀತಿ ಕ್ರೀಮ್ನ ಮಾಡಬೇಕು, ಅದೇ ರೀತಿಯಾಗಿ ಈ ಕೇಕ್ ಡಿಸೈನ್ನ ಯಾವ ರೀತಿ ಕಂಪ್ಲೀಟ್ ಮಾಡಿದ್ದೇವೆ ಅನ್ನೋದನ್ನು ಡೀಟೇಲ್ ಆಗಿ ಈ ವಿಡಿಯೋಲಿ ಶೇರ್ ಮಾಡಿದ್ದೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ನಡೀರಿ ಇದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಎಲ್ಲಕ್ಕಿಂತ ಮೊದಲು ನಾವು ಡೀಪ್ ಫ್ರಿಜ್ನಿಂದ ಈ ಕ್ರೀಮ್ ಬಾಟಲ್ನ ಹೊರಗಡೆ ತೆಗೆದಿಡಬೇಕು. ಯಾಕಂದರೆ ಇದು 1 ಅವರಲ್ಲಿ ಇದು ಮೆಲ್ಟ್ ಆಗಬೇಕು. ಅದ್ರಗೋಸ್ಕರ ನಾವು ಇದನ್ನು ಹೊರಗಡೆ ತೆಗೆದಿಡಬೇಕು. ಅದರ ನಂತರ ನೋಡಿ, ನಾನು 7 ಇಂಚಿನ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೇನೆ. 1 kg ಕೇಕ್ಗೆ ನೀವು 7 ಇಂಚಿನ ಕೇಕ್ ಟಿನ್ನ ಯೂಸ್ ಮಾಡ್ಬೋದು, ಇಲ್ಲ 8 ಇಂಚಿನ ಕೇಕ್ ಟಿನ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ನಾನು 7 ಇಂಚಿನ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾವು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ 1 ಸ್ಪೂನಷ್ಟು ನಾವು ಇಲ್ಲಿ ಮೈದಾ ಹಿಟ್ಟನ್ನು ಹಾಕಿ ಇದನ್ನು ಕೂಡ ಸ್ಪ್ರೆಡ್ ಮಾಡಿ ಉಳಿದಿರುವ ಮೈದಾ ಹಿಟ್ಟನ್ನು ತೆಗಿಬೇಕು. ಅದರ ನಂತರ ನೋಡಿ, ಇಲ್ಲಿ ನೋಡಿ ನಾನು ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇನೆ, ವೆನಿಲಾ ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇನೆ. ವೆನಿಲಾ ಪ್ರಿಮಿಕ್ಸ್ ನಾವು ಇಲ್ಲಿ 350 ಗ್ರಾಮಷ್ಟು ತೆಗೆದುಕೊಳ್ಬೇಕು. ಅದರ ನಂತರ ನೋಡಿ 4 ಸ್ಪೂನಷ್ಟು ನಾವು ಆಯಿಲ್ನ ಹಾಕಬೇಕು. 4 ಸ್ಪೂನ್ನ ಆಯಿಲ್ನ ಹಾಕಿದ ನಂತರ ಬೇಕಾದರೆ ನೀವು ಇಲ್ಲಿ ಫುಡ್ ಕಲರ್ ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಅದರ ನಂತರ ನೋಡಿ, ಇಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ, ಒಂದೇ ಸದ್ದಿಗೆ ಎಲ್ಲ ನೀರನ್ನು ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿಯಾಗಿ ಈ ಬ್ಯಾಟರ್ನ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದ ನಂತರನೇ ನಾವು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡೋದನ್ನು ಬಿಡಬೇಕು. ನೋಡಿ ಯಾವ ರೀತಿ ಮಿಕ್ಸ್ ಮಾಡಬೇಕಂದ್ರೆ ಇದರ ಕನ್ಸಿಸ್ಟೆನ್ಸಿ ಒಂದು ಲೇಯರ್ ಬೈ ಲೇಯರಲ್ಲಿ ಬೀಳ್ತಾ ಇರಬೇಕು, ಅಂದರೆ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಇವಾಗ ನೋಡಿ, ಇಲ್ಲಿ ಲೇಯರ್ ಬೈ ಲೇಯರ್ ಯಾವ ರೀತಿ ಬೀಳ್ತಾ ಇದೆ ಅನ್ನೋದನ್ನು ನೋಡ್ಬೋದು. ಅದರ ನಂತರ ಈ ಕೇಕ್ ಟೀನಲ್ಲಿ ಈ ಎಲ್ಲ ಬ್ಯಾಟರ್ವನ್ನು ಹಾಕಿ ಇದನ್ನು ಕೂಡ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ಬ್ಯಾಟರ್ನ ಇದರಲ್ಲಿ ಹಾಕಿ ಇದನ್ನು ಕೂಡ ನಾನು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ನಾವು ಇದರಲ್ಲಿ ಬ್ಯಾಟರ್ ಹಾಕಿದ ನಂತರ ಇದನ್ನು ಸ್ಪ್ರೆಡ್ ಮಾಡ್ಕೊಂಡು 4ರಿಂದ 5 ಸರ್ತಿ ಟ್ಯಾಪ್ ಮಾಡಬೇಕು. ಅದರ ನಂತರ ನೋಡಿ, ಇಲ್ಲಿ ನಾವು ಓವನ್ನ ಪ್ರೀ ಹೀಟ್ ಆಗಲಿಕ್ಕೆ ಇಟ್ಟಿದ್ದೆ. ಓವನ್ ಕೂಡ ಪ್ರೀ ಹೀಟ್ ಆಗಿದೆ. 160 ಡಿಗ್ರಿಯಲ್ಲಿ ನಾನು ಇದನ್ನು 21 ಮಿನಿಟ್ಸ್ಗೋಸ್ಕರ ಸೆಟ್ ಮಾಡ್ತಾ ಇದ್ದೇನೆ. ಬೇಕಾದರೆ ನೀವು 22 ಮಿನಿಟ್ಸ್ಗೋಸ್ಕರನೂ ಸೆಟ್ ಮಾಡ್ಬೋದು. ಅದರ ನಂತರ ನೋಡಿ, ಈ ಸ್ಪಾಂಜ್ ಕೂಡ ರೆಡಿ ಆಗ್ತಾ ಇದೆ. ಅಲ್ಲಿವರೆಗೂ ನಾವು ಇಲ್ಲಿ ಕ್ರೀಮ್ನ ಮೆಲ್ಟ್ ಮಾಡ್ಕೋಬೇಕು, ಅಂದರೆ ಇಲ್ಲಿ ಕ್ರೀಮ್ನ ಬೀಟ್ ಮಾಡ್ಕೋಬೇಕು. ಇದ್ರಗೋಸ್ಕರ ನೋಡಿ, ನಾನು 350 ಗ್ರಾಮ್ ಅಷ್ಟೇ ಕ್ರೀಮ್ನ ತೆಗೆದುಕೊಂಡು ಇದರಲ್ಲಿ ನಾನು ಕ್ರೀಮ್ನ ವೆಪ್ ಮಾಡಲಿಕ್ಕೆ, ಅಂದರೆ ಬೀಟ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಈ ರೀತಿಯಾಗಿ ಕ್ರೀಮ್ನ ಸೆಟ್ ಮಾಡಿ ಬೀಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದು ಕೂಡ ಚೆನ್ನಾಗಿ ಬೀಟ್ ಆಗ್ತಾ ಇದೆ. ಅಲ್ಲಿವರೆಗೂ ನೋಡಿ ಸ್ಪಾಂಜ್ ಕೂಡ ಆಗಿದೆ. ಇದನ್ನು ಸೈಡ್ನಿಂದ ನಾವು ಚಾಕುವಿನಿಂದ ಈ ರೀತಿಯಾಗಿ ಕಟ್ ಮಾಡಿದ ನಂತರ ಡಿಮೋಲ್ಟ್ ಮಾಡಿ ಇದರ ಮೇಲಿನ ಲೇಯರ್ನ ಈ ರೀತಿಯಾಗಿ ಸ್ವಲ್ಪ ಕಟ್ ಮಾಡಿ ತೆಗಿಬೇಕು. ಇದು ನೀವು ಓವನ್ನಲ್ಲಿ ಮಾಡಿದಾಗ ಮಾತ್ರ ಈ ರೀತಿಯಾಗಿ ಮೇಲಿನ ಲೇಯರ್ ಬರುತ್ತೆ. ನೀವು ಇಲ್ಲಾಂದರೆ ಗ್ಯಾಸ್ ಮೇಲೆ ಮಾಡಿದರೆ ಈ ರೀತಿಯಾಗಿ ಬರೋದಿಲ್ಲ. ಅದರ ನಂತರ ನೋಡಿ, ಈ ರೀತಿಯಾಗಿ ನಾವು 3 ಲೇಯರಲ್ಲಿ ಇದನ್ನು ಕಟ್ ಮಾಡಬೇಕು. ಈ ರೀತಿಯಾಗಿ 3 ಲೇಯರಲ್ಲಿ ಕಟ್ ಮಾಡಿದ ನಂತರ ನೋಡಿ, ಬೇಕಾದರೆ ನೀವು ಥ್ರೆಡ್ ಕೂಡ ಹಾಕಿ ಕೂಡ ಕಟ್ ಮಾಡ್ಬೋದು. ಇಲ್ಲಿ ನಾನು ಥ್ರೆಡ್ ಕೂಡ ಹಾಕಿ ತೋರಿಸಿದ್ದೇನೆ, ನೀವು ಬಿಗ್ನರ್ಸ್ ಇದ್ದರೆ ಥ್ರೆಡ್ನಿಂದ ಕಟ್ ಮಾಡಿ. ಅದರ ನಂತರ ನೋಡಿ, ನಾವು ಇಲ್ಲಿ ಶುಗರ್ ಸಿರಪ್ಗೋಸ್ಕರ 1 ಕಪ್ ನೀರಷ್ಟು ತೆಗೆದುಕೊಂಡು ಅದಕ್ಕೆ 6ರಿಂದ 7 ಸ್ಪೂನಷ್ಟು ನಾವು ಶುಗರ್ ಪೌಡರ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇಲ್ಲಿ ಬೇಸ್ನ ತೆಗೆದುಕೊಂಡು ಈ ಬೇಸ್ಗೆ ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಿ ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೋಬೇಕು. ಇದರ ನಂತರ ಸ್ಪಾಂಜ್ನ ಫಸ್ಟ್ ಲೇಯರ್ ಇಟ್ಟು ಅದಕ್ಕೆ ಈ ರೀತಿಯಾಗಿ ಶುಗರ್ ಸಿರಪ್ನ ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು. ಈ ರೀತಿಯಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ನಾವು ಇದಕ್ಕೆ ಪೈಪಿಂಗ್ ಬ್ಯಾಗಲ್ಲಿ ಕ್ರೀಮ್ನ ತುಂಬಿಕೊಂಡು ಈ ರೀತಿಯಾಗಿ ಲೇಯರ್ ಬೈ ಲೇಯರಲ್ಲಿ ಅಪ್ಲೈ ಮಾಡೋದ್ರಿಂದ ಪರ್ಫೆಕ್ಟಾಗಿ ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ ಕ್ರೀಮ್. ನಿಮಗೆ ಸ್ಪ್ರೆಡ್ ಮಾಡಲಿಕ್ಕೆ ಕೂಡ ಪ್ರಾಬ್ಲಮ್ ಬರೋದಿಲ್ಲ ಈ ರೀತಿಯಾಗಿ ಮಾಡೋದ್ರಿಂದ. ನೆಕ್ಸ್ಟ್ ಲೇಯರ್ನ ಇಟ್ಟು ಅದಕ್ಕೂ ಕೂಡ ನಾವು ಶುಗರ್ ಸಿರಪ್ನ ಅಪ್ಲೈ ಮಾಡಿ ಸೇಮ್ ಪ್ರೊಸೆಸ್ಸಲ್ಲಿ ನಾವು ಕ್ರೀಮ್ನ ಅಪ್ಲೈ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಕ್ರಶ್ನ ಯೂಸ್ ಆಗೋದಿಲ್ಲ, ಯಾಕಂದರೆ ನಾವು ಇಲ್ಲಿ ವೆನಿಲಾ ಫ್ಲೇವರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇರೋದ್ರಿಂದ. ಇಲ್ಲಿ ವೆನಿಲಾ ಫ್ಲೇವರಲ್ಲಿ ಪ್ರಿಮಿಕ್ಸ್ ಇರುತ್ತೆ, ಅದೇ ರೀತಿಯಾಗಿ ವೆನಿಲಾ ಫ್ಲೇವರಲ್ಲಿನೇ ಕ್ರೀಮ್ ಇರೋದ್ರಿಂದ ಯಾವುದೇ ರೀತಿಯಾದ ಕ್ರಶ್ ಯೂಸ್ ಆಗೋದಿಲ್ಲ. ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ನಾವು ಈ ರೀತಿಯಾಗಿ ಮತ್ತೊಮ್ಮೆ ಸ್ಪ್ರೆಡ್ ಮಾಡಿಕೊಂಡು 3ನೇ ಲೇಯರ್ನ ಇದರ ಮೇಲೆ ಇಡಬೇಕು. ಇಲ್ಲಿ ನೋಡಿ, 2 ಲೇಯರ್ ಕಂಪ್ಲೀಟ್ ಆಗಿದೆ. 3ನೇ ಲೇಯರ್ ಕೂಡ ಇದೇ ರೀತಿಯಾಗಿ ಸೇಮ್ ಪ್ರೊಸೆಸ್ಸಲ್ಲಿ ಇಟ್ಟು ಇದಕ್ಕೆ ಕೂಡ ನಾವು ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕು. ಆದರೆ ಹೆವಿ ಕ್ರೀಮ್ನ ಅಪ್ಲೈ ಮಾಡಬಾರ್ದು.
ಇವಾಗ ನೋಡಿ ನಾನು ಶುಗರ್ ಸಿರಪ್ನ ಚೆನ್ನಾಗಿ ಅಪ್ಲೈ ಮಾಡಿದ್ದೇನೆ. ಅದರ ನಂತರ ನೋಡಿ ನಾವು ಇದಕ್ಕೆ ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಿ ಕ್ರಮ್ ಕೋಟಿಂಗ್ ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡೋದ್ರಿಂದ ಇದು ಕ್ರಮ್ ಕೋಟಿಂಗ್ ಆಗಿರುತ್ತೆ. ಇವಾಗ ನೋಡಿ ಪೈಪಿಂಗ್ ಬ್ಯಾಗಲ್ಲಿ ನಾನು ಕ್ರೀಮ್ನ ಚೆನ್ನಾಗಿ ತುಂಬಿಕೊಂಡು ಈ ಕ್ರಮ್ ಕೋಟಿಂಗ್ ಆದ ನಂತರ ನಾನು ಇದಕ್ಕೆ ಲೇಯರ್ ಬೈ ಲೇಯರಲ್ಲಿ ಕ್ರೀಮ್ನ ಅಪ್ಲೈ ಮಾಡಬೇಕಾಗುತ್ತದೆ. ಇವಾಗ ನೋಡಿ ಇದು ಚೆನ್ನಾಗಿ ಕ್ರಮ್ ಕೋಟಿಂಗ್ ಕೂಡ ಆಗಿದೆ. ನಾನು ಸ್ವಲ್ಪನೇ ಕ್ರೀಮಲ್ಲಿ ಪರ್ಪಲ್ ಕಲರ್ ಫುಡ್ ಕಲರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ನಂತರ ನೋಡಿ ಈ ರೀತಿಯಾಗಿ ಲೇಯರ್ ಬೈ ಲೇಯರ್ ನಾನು ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಇದನ್ನು ಕೂಡ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತದೆ. ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಇದನ್ನು ಚೆನ್ನಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಚೆನ್ನಾಗಿ ಕ್ರೀಮ್ನ ಸ್ಪ್ರೆಡ್ ಮಾಡಿದ ನಂತರ ನೆಕ್ಸ್ಟ್ ನಾವು ಸ್ಕ್ರ್ಯಾಪರ್ನಿಂದ ಇದರ ಫಿನಿಶಿಂಗ್ ಕೂಡ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಈ ಲೇಯರಲ್ಲಿ ಈ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಫಿನಿಶಿಂಗ್ ಕೂಡ ಮಾಡ್ಕೊಂಡೇನೆ. ಅದರ ನಂತರ ನಾವು ಲಾಸ್ಟ್ ಫಿನಿಶಿಂಗ್ ಇರುತ್ತೆ ಅಲ್ವಾ, ಅದನ್ನು ಸ್ಕ್ರ್ಯಾಪರ್ನಿಂದ ಮಾಡಬೇಕಾಗುತ್ತದೆ. ಈ ರೀತಿಯಾಗಿ ನಾನು ಸ್ಕ್ರ್ಯಾಪರ್ನಿಂದ ಇದರ ಫಿನಿಶಿಂಗ್ ಕೂಡ ಮಾಡ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಲ್ವಾ, ಅಷ್ಟೇ ಚೆನ್ನಾಗಿ ಕೇಕ್ ಕೂಡ ಕಾಣುತ್ತೆ. ಅದ್ರಗೋಸ್ಕರ ಫಿನಿಶಿಂಗ್ ಈಸ್ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ನಾನು ಲೈನಿಂಗ್ ಸ್ಕ್ರ್ಯಾಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಲೈನಿಂಗ್ ಸ್ಕ್ರ್ಯಾಪರ್ನಿಂದ ಈ ರೀತಿಯಾಗಿ ಡಿಸೈನ್ ಮಾಡಿದ ನಂತರ ನಾನು ಇದರ ನಂತರ ನೋಡಿ 112 ನಂಬರ್ ನೋಸಲ್ನ ಯೂಸ್ ಮಾಡಿ ಸ್ವಲ್ಪನೇ ಕ್ರೀಮಲ್ಲಿ ನಾನು ಯೆಲ್ಲೋ ಕಲರ್ ಅದೇ ರೀತಿಯಾಗಿ ಸ್ವಲ್ಪನೇ ಪಿಂಕ್ ಕಲರ್ ಆ್ಯಡ್ ಮಾಡಿ ಈ ರೀತಿಯಾಗಿ ಶೇಡ್ನ ರೆಡಿ ಮಾಡಿ ಈ ರೀತಿಯಾದ ಡಿಸೈನ್ನ ರೆಡಿ ಮಾಡ್ತಾ ಇದ್ದೇನೆ. ಅದರ ನಂತರ ಸೇಮ್ ಬಾರ್ಡರ್ ಲೈನ್ ಕೂಡ ಇದೇ ರೀತಿಯಾಗಿ ಮಾಡಿ ಅದರಿಂದ ಪರ್ಪಲ್ ಕಲರ್ ಕ್ರೀಮ್ನಿಂದಾನೇ ನಾನು ಈ ರೀತಿಯಾಗಿ ಡಿಸೈನ್ನ ಮಾಡಿ ಕೇಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ನೀವು ಕೂಡ ಕೇಕ್ನ ಕಲಿಬೇಕಂತ ಇದ್ದರೆ ಇಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದರೆ ಎಲ್ಲಕ್ಕಿಂತ ಮೊದಲಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಒತ್ತಿ. ಯಾಕಂದರೆ ಎಲ್ಲಕ್ಕಿಂತ ಫಸ್ಟ್ ನೀವೇ ವಿಡಿಯೋಸ್ಗಳನ್ನ ನೋಡ್ಬೋದು. ಇದೇ ರೀತಿ ಯಾರಾದರೂ ಕಲಿಬೇಕಂತ ಇದ್ದರೆ ಅವರಿಗೆ ಶೇರ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇದೇ ರೀತಿಯಾಗಿ ಹೊಸ ಹೊಸ ಕೇಕ್ಗಳನ್ನು ನೋಡ್ಬೋದು. ಅದೇ ರೀತಿಯಾಗಿ ಹೊಸ ಹೊಸ ಟಿಪ್ಸ್ಗಳನ್ನು ಕೂಡ ಕಲಿಬೋದು. ಯಾವುದೇ ಫೀಸ್ ಇಲ್ಲದೆ ಮನೆಯಲ್ಲೇ ಕೂತು ನೀವು ಕೇಕ್ನ ಕಲಿಬೇಕಂತ ಇದ್ದವರು ಎಲ್ಲಕ್ಕಿಂತ ಮೊದಲಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್